ನಿಸರ್ಗದತ್ತ ನಾಗಬಂಧಗಳು ಮಾಯವಾಗುತ್ತಿರುವ ಕಾಲಘಟ್ಟದಲ್ಲಿ ಬಾರ್ಕೂರು ಬಳಿಯ ಬಂಡಿಮಠದಲ್ಲಿ ಬೃಹತ್ ಮರವೊಂದರ ಮೂಲದಲ್ಲಿ ಉದ್ಭವ ನಾಗಸ್ಥಾನ ಇದ್ದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಶ್ರೀ ಕ್ಷೇತ್ರ ನಾಗರಡಿಯಲ್ಲಿ ಜನವರಿ 13 ಮತ್ತು 14ರಂದು ಮಕರ ಸಂಕ್ರಾಂತಿ ಉತ್ಸವ ನಡೆಯುತ್ತಿದೆ. ಬಡ ಗಣಪತಿ ದೇವಸ್ಥಾನದಲ್ಲಿ ಗಣಹೋಮ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮತ್ತು ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿ ಶತರುದ್ರಾಭಿಷೇಕ ಮತ್ತು ರುದ್ರಾಭಿಷೇಕ, ಕಲ್ಪೋಕ್ತ ಪೂಜೆ, ನಗರ ಗರಡಿಯಲ್ಲಿ ಋಕ್ ಸಂಹಿತಾ ಪಾರಾಯಣ, ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ಜರುಗಿತು. ಭಜನೆ, ರಂಗಪೂಜೆ, ನಾಗರಡಿಯಲ್ಲಿ ಕಾಯಿ ಪೂಜೆ, ನಾಗದೇವರ ಪ್ರಸನ್ನ ಪೂಜೆ, ಹಾಲಿಟ್ಟು ಸೇವೆ ಬಳಿಕ ಮಾರಿ ಹೊರಡಲಿದ್ದು ಊರಿನ 4 ಭಾಗಕ್ಕೆ ನಾಗಪಾತ್ರಿಯವರೊಂದಿಗೆ ಸ್ವೀಕವಾದ ಬಲಿಯೊಂದಿಗೆ ಮಾರಿಪೂಜೆ ಜರುಗಲಿದೆ. ಉತ್ತರಾಯಣ ಆರಂಭದ ಮೊದಲ ನಾಗಮಂಡಲದ ಆರಂಭವಾಗುವ ಈ ಸ್ಥಳ ಇಂದಿಗೂ ಕಾಂಕ್ರೀಟ್ ಕಾಡಿನ ಆಧುನಿಕ ನಾಗಬನವಾಗಿರದೆ ಸುತ್ತಲೂ ತಂಪು ಮರಗಳ ನಡುವೆ ನಾಗಮಂಡಲ, ನಾಗದರ್ಶನ, ತುಲಾಭಾರ ಸೇವೆ, ಸ್ವರ ಸೇವೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಜರುಗುತ್ತಿದ್ದು ಕರಾವಳಿ ಜಿಲ್ಲೆಯ ಬಹುತೇಕ ಜನರ ಶ್ರದ್ಧಾ ಕೇಂದ್ರ ಎನಿಸಿದೆ. ವಿಧಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಮಹಾಪುರುಷ ಪೂರ್ವಜ. ಎಲ್ಲರಿಗೂ ನಮಸ್ಕಾರ. ಬಂಡಿಮಠದ ಶ್ರೀ ಕ್ಷೇತ್ರ ನಾಗರಡಿ ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬಂಡಿಮಠ. ಇಲ್ಲಿ 12 ದಿನಕ್ಕೆ ವಿಘ್ನ ನಿವಾರಕರನ್ನು ಪ್ರಪ್ರಥಮವಾಗಿ ಆರಾಧನೆ ಮಾಡಿಕೊಂಡು ಅವನಿಗೆ ರಂಗೋತ್ಸವದ ಮುಖೇನವಾಗಿ ಪ್ರಸನ್ನ ಪೂಜೆಯನ್ನು ಅರ್ಪಣೆ ಮಾಡಿ ಯಾವುದೇ ವಿಘ್ನಗಳು ಬಾರದ ರೀತಿಯಲ್ಲಿ ಅವನನ್ನು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು 13ನೇ ದಿನ ದೇವಸ್ಥಾನದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪುಣ್ಯವಾಚನ, ಫಲಪ್ರಾರ್ಥನೆ, ಗುರುಗಣಪತಿ ಪೂಜೆ, ತದನ್ಮುಖವಾಗಿ ಶತರುದ್ರಾಭಿಷೇಕ, ಅದೇ ರೀತಿಯಲ್ಲಿ ಕಾಶಿ ವಿಶ್ವನಾಥದಲ್ಲಿ ಏಕಾದಶ ರುದ್ರಾಭಿಷೇಕ, ಅದೇ ರೀತಿಯಲ್ಲಿ ನಮ್ಮ ನಾಗರಡಿಯಲ್ಲಿ ಋಕ್ ಸಂಹಿತ ಪಾರಾಯಣ, ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಅದೇ ರೀತಿಯಲ್ಲಿ ಸಂದರ್ಶನ, ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆ, ಬಡ ಗಣಪತಿಯ ದೇವಸ್ಥಾನದಲ್ಲಿ ಗಣಹೋಮವನ್ನು ಈ ಎಲ್ಲ ಧಾರ್ಮಿಕ ಪ್ರಕ್ರಿಯೆಯನ್ನು 13ನೇ ದಿನದಲ್ಲಿ ಮಾಡಿಕೊಂಡು ಬಂದು 13ನೆಯ ಸಂಧ್ಯಾ ಕಾಲದಲ್ಲಿ ಆ ಮಹಾಲಿಂಗೇಶ್ವರನಿಗೆ ರಂಗೋತ್ಸವ, ಅದೇ ರೀತಿಯಲ್ಲಿ ಸುತ್ತ ಪೂಜೆ, ಪರಿವಾರ ದೇವರುಗಳಿಗೆ ಕಾಯಿ ಪೂಜೆ, ನಾಗರಡಿಯಲ್ಲೂ ಕೂಡ ಪರಿವಾರ ದೇವರುಗಳ ಸಹಿತವಾಗಿ ಸರ್ಪಾದಿ ಅಷ್ಟಕುಲ ನಾಗೇಂದ್ರರಿಗೆ ಕಾಯಿ ಪೂಜೆ, ಅದೇ ರೀತಿಯಲ್ಲಿ ಮಾರಿ ಉತ್ಸವವನ್ನು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.